ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರತ್ಯೇಕ್. ಎಲ್ರಿಗೂ ಮತ್ತೊಂದು ವ್ಲಾಗಿಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಹಂಗೆ ಸೂಪರ್ ಆಗಿ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ ಮುಂದೆ ನಮ್ಗೆ ಹಬ್ಬನೇ ಅಲ್ವಾ, ಸೊ ಹಬ್ಬದ ಬಗ್ಗೆ ಮಾತಾಡೋಣ ಅಂತ ನಾನು ಬಂದಿದ್ದೀನಿ. ಯಾವ ಹಬ್ಬ ಅಂತ ನಿಮ್ಗೆ ಅನ್ಸ್ಬೋದು. ಗಣೇಶ ಚತುರ್ಥಿ ಮೊನ್ನೆ ಅಷ್ಟೇ ಆಯ್ತು. ಇವಾಗ ಯಾವ ಹಬ್ಬ? ಅದೇ ನಮ್ಮ ಬಿಗ್ ಬಾಸ್ ಸೀಸನ್ 11 ಕನ್ನಡ ಸೆಪ್ಟೆಂಬರ್ 29ಗೆ ಬರ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಕ್ರೇಜ್ ಅಲ್ವಾ, ಎಲ್ರಿಗೂ ಬಿಗ್ ಬಾಸ್ ಇದ್ ಕ್ರೇಜ್ ಅದೊಂದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅದು ಇದು ಅಂತ. ಅದಲ್ಲದೆ ಈ ಸೀಸನ್ 11 ಹೊಸ ಅಧ್ಯಾಯ ಅಂತ ಬೇರೆ ಟೈಟಲ್ ಇಟ್ಕೊಂಡು ಶುರು ಮಾಡಿದ್ದಾರೆ. ಏನಿರ್ಬೋದು ಬಿಗ್ ಬಾಸ್ ಅಲ್ಲಿ, ಅದಾಗುತ್ತೋ ಇದಾಗುತ್ತೋ, ಲೈಕ್ ಅದೇನಂತಾರೆ ಗೊತ್ತಲ್ಲ, ಒಂದು ಫ್ಯಾನ್ ಆಗಿರ್ಬೋದು, ಸುದೀಪ್ ಸರ್ ಫ್ಯಾನ್ಸ್ ಆಗಿರ್ಬೋದು, ಅಲ್ಲಿರೋ ಕಂಟೆಸ್ಟೆಂಟ್ಸ್ ಫ್ಯಾನ್ಸ್ ಆಗಿರ್ಬೋದು, ಅಲ್ಲಿ ಏನಾಗುತ್ತೆ, ಕೆಲವರು ಏನಂದ್ರೆ ಬಿಗ್ ಬಾಸ್ ಹೇಟ್ ಮಾಡೋರು ಇದ್ದಾರೆ, ಕೆಲವರು ಬಿಗ್ ಬಾಸ್ ಲೈಕ್ ಮಾಡೋರು. ಅದಕ್ಕೋಸ್ಕರ ಒಂದ್ ಇಯರ್ ಆದ್ಮೇಲೆ 6 ತಿಂಗಳು, ಒಂದ್ ವರ್ಷಕ್ಕೊಂದ್ಸಲ ಅದು ಬರೋದು ಬಿಗ್ ಬಾಸ್ ಸೀಸನ್ಸ್. ಸೊ ಅದಕ್ಕೆ ವೇಟ್ ಮಾಡ್ತಾ ಇರ್ತಾರೆ. ನಾನು ಕೂಡ ಅದ್ರಲ್ಲೊಬ್ಬ. ನಾನು ಸೀಸನ್ 10 ವರ್ಗು ಎಲ್ಲಾ ಎಪಿಸೋಡ್ಸ್ನ ನೋಡಿದೀನಿ. ಅಂಡ್ ಈ ಸೀಸನ್ ಕೂಡ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ತುಂಬಾನೇ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಸೊ ನನ್ನ ಒಂದು ಕೆಲವೊಂದು ಅಸಂಪ್ಷನ್ಸ್ ನ ಪ್ರಕಾರ ನಾನು ಇವತ್ತು ಹೇಳ್ತೀನಿ ಯಾರ್ಯಾರು ಬರ್ತಾರೆ ಅಂತ. ಬಿಗ್ ಬಾಸ್ಗೆ ಚೂಸ್ ಮಾಡಬೇಕಾದ್ರೆ ಒಂದೇ ಕ್ಯಾಟಗರಿ ಅಂತ ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಕಾಮಿಡಿಯನ್ಸ್ ಒಂದು ಕ್ಯಾಟಗರಿ, ಸೀರಿಯಲ್ ಆಕ್ಟರ್ಸ್ ಆಗಿರ್ಬೋದು, ಅದರಿಂದ ಸ್ವಲ್ಪ ಜನ, ಸಿಂಗರ್ ಒಂದು 2 ಜನ ಇರ್ತಾರೆ. ಆ್ಯಂಡ್ ಈ ರೀಲ್ಸ್ ಮಾಡಿ ವೈರಲ್ ಆಗಿರ್ತಾರಲ್ಲ, ನಮಗೀಗ ವೈರಲ್ ಆಗಿ ನಮ್ಗೆ TRPಗೋಸ್ಕರ ಇಟ್ಕೋತಾರೆ ಅವರು. ಟ್ರಾನ್ಸ್ಜೆಂಡರ್ಸ್ ಒಬ್ರು ಇರ್ತಾರೆ, ಆಲ್ಮೋಸ್ಟ್ ಸ್ವಾಮೀಜಿಗಳೊಬ್ರು ಇರ್ತಾರೆ. ಆ್ಯಂಡ್ ಇವ್ರು ಇರ್ತಾರೆ, ಲೈಕ್ ಏಜ್ ಆಗಿರೋರು, ಲೈಕ್ ಸ್ವಲ್ಪ ಗೊತ್ತಾಯ್ತಲ್ಲ, ಅಂದ್ರೆ ಹಿರಿಯರು ಇರ್ತಾರೆ. ಲೈಕ್ ಕ್ರೀಡೆ ಆಗಿರ್ಬೋದು, ಗೇಮಿಂಗ್ಸ್, ಲೈಕ್ ಸ್ಪೋರ್ಟ್ಸ್ ಇಂದ ಬಂದಿರೋರು. ಆ್ಯಂಡ್ ಮೊದಲಿದ್ದು ಹೀರೋಸ್ ಆಗಿರ್ಬೋದು, ಅಂದ್ರೆ ಅಷ್ಟಿಷ್ಟಕ್ಕಷ್ಟೇ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಹೀರೋಸ್ ಅಲ್ಲ, ನಾರ್ಮಲ್ ಹೀರೋಸ್ ಅವರು. ಇವರೆಲ್ಲ ಬಂದೇ ಈ ರೀತಿ ಕ್ಯಾಟಗರೀಸ್ನ ಮಾಡಿರ್ತಾರೆ. ಲೈಕ್ ಈಗ ಹೇಳಿದಲ್ಲ, ಈ ತರ ಕ್ಯಾಟಗರೀಸ್ ಇರುತ್ತೆ. ಫಸ್ಟ್ ಕಾಮಿಡಿಯನ್ಸ್ಗೆ ಹೋದ್ರೆ, ಕಾಮಿಡಿಯನ್ಸ್ ಅಲ್ಲಿ ತುಂಬಾ ವೈರಲ್ ಆಗಿರೋ ಹೆಸರುಗಳೇನಂದ್ರೆ ಚಂದ್ರಪ್ರಭಾ ಮತ್ತೆ ರಾಘವೇಂದ್ರ ಅವರು. ಚಂದ್ರಪ್ರಭಾನು ಬರ್ಬೋದು, ರಾಘವೇಂದ್ರ, ಇವರಿಬ್ಬರಲ್ಲಿ ಒಬ್ರಂತೂ ಪಕ್ಕ ಬರ್ತಾರೆ. ಇದೊಂದು ಕಾಮಿಡಿಯನ್ ಸೆಕ್ಷನ್ಸ್ ಅಲ್ಲಿ, ಕಾಮಿಡಿಯನ್ ಏನಂತೀವಿ ಆ ಒಂದು ಸ್ಲಾಟ್ಗೆ ಈ ಇಬ್ಬರಲ್ಲಿ ಒಬ್ರು ಅಂತೂ ಪಕ್ಕಾನೆ. ಸೊ ದಟ್ ಈಸ್ ಅ ಕಾಮಿಡಿಯನ್, ಒನ್ ಮೆಂಬರ್ ಅದರಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ನೀವು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದೇ 2 ಹೆಸರುಗಳು ಓಡಾಡ್ತಾ ಇದೆ. ಆಮೇಲೆ ನೆಕ್ಸ್ಟ್ ನಾನು ಈ ಸೀರಿಯಲಿಂದ ಅಂತ ಚೂಸ್ ಮಾಡಕ್ ಬರ್ತೀನಿ. ಸೀರಿಯಲಿಂದ ಯಾರ್ಯಾರು ಬರ್ಬೋದು, ಲೈಕ್ ಸೀರಿಯಲಲ್ಲಿ ಆಕ್ಟ್ರೆಸ್ ಆಗಿರ್ಬೋದು, ಇದರಿಂದ ತುಂಬ ಕನ್ಫ್ಯೂಷನ್ಸ್ ಇದೆ. ತುಂಬಾ ಕನ್ಫ್ಯೂಷನ್ಸ್ ಇದೆ. ಒಬ್ರು ಹೇಳ್ತಿದ್ದಾರೆ ಮೋಕ್ಷಿತಾ ಪೈ ಅವ್ರು ಬರ್ಬೋದಂತ, ಗೌತಮಿ ಜಾಧವ್ ಸತ್ಯ ಸೀರಿಯಲ್ ಹೀರೋಯಿನ್ ಬರ್ಬೋದು ಅಂತ. ಇವರಿಬ್ರು ಬರ್ಬೋದು, ಇಬ್ರಲ್ಲಿ ಒಬ್ರು ಬರ್ಬೋದು. ಐ ಥಿಂಕ್ ಮೋಕ್ಷಿತಾ ಪೈ ಅವ್ರು ಬರ್ಬೋದೇನು. ಲೆಸ್ಸಿ ಯಾರು ಬರ್ತಾರೆ ಅಂತ. ಆ್ಯಂಡ್ ಅಶ್ವಿನಿ ಗೌಡ ಅವರು ಬರೋ ಸಾಧ್ಯತೆಗಳಿವೆ. ಅವರು ಯಾವುದೇ ಸೀರಿಯಲಲ್ಲಿ ಇವಾಗ ಇಲ್ಲ ಅನ್ಸುತ್ತೆ, ಸೊ ಅವ್ರು ಬರ್ಬೋದು. ಆಮೇಲೆ ನಮ್ಮ ಯಾರಿದ್ದಾರೆ, ಭವ್ಯ ಗೌಡ ಇದ್ದಾರೆ, ನಮ್ಮ ಗೀತಾ ಸೀರಿಯಲ್ ಕೂಡ ಮುಗ್ದಿರ್ಬೇಕಲ್ವಾ, ಅವ್ರು ಕೂಡ ಬರೋ ಸಾಧ್ಯತೆ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಗೆ ಹೆಸರು ಬರ್ತಿರುವಂಥದ್ದು ಸುಕೃತಾ ನಾಗ್ ಅಂತ ಇದಾರಲ್ಲ, ಅವರು ಲೈಕ್ ಈ ಕೆಲವೊಂದು ಇದು ನೋಡಿರ್ಬೋದು ನೀವು ಬಿಗ್ ಬಾಸ್ ಸೀಸನ್ಸ್ ಅಲ್ಲಿ, ಒಬ್ಬ ಚೆನ್ನಾಗಿರೋ ಹುಡುಗಿರೆಲ್ಲ ಇರ್ತಾರಲ್ಲ, ಲೈಕ್ ಆ ಕ್ಯಾಟಗರಿಗೆ ಅವ್ರನ್ನ ತಗೋಬಹುದು ಸುಕೃತಾ ನಾಗ್ ಅವ್ರ ಅಂತ ನಂಗೆ ಅನಿಸ್ತಾ ಇದೆ. ಸೊ ಅವರು ಬಂದರೂ ಚೆನ್ನಾಗಿರುತ್ತೆ, ನನಗೆ ಫೇವ್ರೇಟ್ ಅವರು ಬಂದರೆ ಚೆನ್ನಾಗಿರುತ್ತೆ. ಆಮೇಲೆ ಶರ್ಮಿಳಾ ಗೌಡ ಕೂಡ ಹಂಗೆ, ಅವರು ಬರ್ಬೋದು. ತನ್ವಿ ಬಾಲರಾಜು, ಐ ಥಿಂಕ್ ಮೋಕ್ಷಿತಾ ಪೈ ಆ್ಯಂಡ್ ಗೌತಮಿ ಜಾಧವ್ ಪಕ್ಕ ಫಿಕ್ಸು. ಮತ್ತೊಂದು ನಾನು ಮರ್ತು ಬಿಟ್ಟೆ, ಜ್ಯೋತಿ ರೈ, ಎಸ್. ಆ್ಯಂಡ್ ಈ ಗೇಮಿಂಗ್ ಅಥವಾ ಕ್ರೀಡೆ ಅಂತ ಹೋದ್ರೆ ಈ ಸಲ ಶ್ರೇಯಾಂಕ ಪಾಟೀಲ್ ಬರ್ತಾರೆ ಅಂತ ಹೇಳ್ತಿದ್ರು. ಯಾರಪ್ಪ, ನನಗಂತೂ ತುಂಬಾ ಶಾಕ್ ಆಗೋಯ್ತು. ಅವರ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕೆಲವೊಂದು ಪೇಜಸ್ ಇರುತ್ತಲ್ಲ, ಅವರು ಶ್ರೇಯಾಂಕ ಪಾಟೀಲ್ ಬರ್ತಾ ಇದ್ದಾರೆ ಅಂತ. ಶ್ರೇಯಾಂಕ ಪಾಟೀಲ್ ಬರಲ್ಲ. ನನಗೆ ಈ ಏನಂತೀವಿ ಈ ಗೇಮಿಂಗ್ಸ್ ಇದರಿಂದ ಶಶಿಧರ್ ಅವ್ರು ಬರ್ಬೋದೇನೋ, ಅವರಿಂದ TRP ಮೇಲೆ ಆಗ್ಬೋದು. ಗೊತ್ತಾಯ್ತಲ್ಲ, SMR ಗೇಮಿಂಗು ಸದ್ಯಕ್ಕೆ ಅವ್ರು ಕೂಡ ಫುಲ್ ಟ್ರೆಂಡಿಂಗಲ್ಲಿದ್ದಾರೆ. ಅವರು ಹೆಲ್ಪ್ ಮಾಡೋಕ್ಕೆ ಹೋಗಿದ್ನ ಕೆಲವ್ರು ಜನಕ್ಕೆ ಇಷ್ಟ ಆಗಲ್ಲ, ಗಿವ್ ಅವೇ ಮಾಡ್ತಿದ್ದಾರೆ ಅದು ಇದು ಅಂತ. ಇವ್ರು ಬಂದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ಇವ್ರು ಬರಲಿ, ನನಗೆ ಪರ್ಸ್ನಲ್ ಫೇವ್ರೇಟ್ ಅವ್ರು ಕೂಡ.
ಆ್ಯಂಡ್ ಈಗ ರೀಲ್ಸ್ ಕ್ಯಾಟಗರಿ, ನೆಕ್ಸ್ಟ್ ನಾನು ಕ್ಯಾಟಗರಿ ಮಾತಾಡಿರೋ ರೀಲ್ಸ್ ಯಾರೆಲ್ಲ ಮಾಡ್ತಾರೆ, ರೀಲ್ಸ್ ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ರೀಲ್ಸಲ್ಲಿ ಈಗ ವೈರಲ್ ಆಗಿ ಎಲ್ಲ ಬಂದಿರೋ ಲೈಕ್ ಲಾಸ್ಟ್ ಇಯರ್ ಸೋನು ಶ್ರೀನಿವಾಸ್ ಗೌಡ ಅವರೆಲ್ಲ ಬಂದಿದ್ರಲ್ಲ, ಅದೇ ಥರ ಈ ಸಲ ಈ ಭೂಮಿಕಾ ಬಸವರಾಜ್ ಅಂತ ಇದ್ದಾರಲ್ಲ, ಅವ್ರು ಬರೋ ಸಾಧ್ಯತೆ ಇದೆ. ಆ್ಯಂಡ್ ಈ ಭವ್ಯ ಗೌಡ ಗೀತ ಸೀರಿಯಲ್ ಅವ್ರು ಕೂಡ ರೀಲ್ಸ್ ತಾನೇ ಮಾಡ್ತಿದ್ದು, ಅವ್ರು ಕೂಡ ಬರ್ಬೋದು. ಆ್ಯಂಡ್ ಇವರು ರೇಷ್ಮಕ್ಕ ಕಾಮಿಡಿಯನ್ ಲೈಕ್ ಟ್ರೋಲ್ ಎಲ್ಲ ಮಾಡ್ತಾಯಿದ್ರು, ಅವ್ರು ಕೂಡ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಅಂಥವ್ರಿದ್ರೆ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತ ಅವ್ರನ್ನ ತಗೋತಾರೆ ಅಂತ ಅನಿಸ್ತಾ ಇದೆ. ಮತ್ತು ಸಿಂಗಿಂಗಲ್ಲಿ ಬಂದರೆ ಆಶಾ ಭಟ್ ಅವ್ರು ಕೂಡ ಅಂದರೆ ಈ ಗಿಲಿ ಎಲ್ಲ ಇದೆಯಲ್ಲ, ಗಿಲಿಯ ಅಲ್ಲಲ್ಲ ಕಾಮಿಡಿ ಶೋಸ್ ಎಲ್ಲ ತುಂಬ ಮಾಡ್ತಿದ್ದಾರೆ ಅವ್ರು ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅವ್ರು ಲೈಕ್ ಈ ಏನಂತೀವಿ ಕಂಟೆಂಟ್ ಎಲ್ಲ ಜಾಸ್ತಿ ಇದೆ ಅಲ್ವಾ. ಸೊ ಸಿಂಗಿಂಗಲ್ಲಿ ಆಶಾ ಭಟ್ ಅವ್ರು ಬರುವಂತಹ ಸಾಧ್ಯತೆ ತುಂಬ ಇದೆ. ಇಷ್ಟೆಲ್ಲ ಮಾತಾಡಿದ್ವಿ, ಹುಡುಗರ ಬಗ್ಗೆ ಮಾತಾಡೇ ಇಲ್ವಾ ಅಂತ ಅನ್ಕೋಬೇಡಿ. ಈ ಹುಡುಗರಲ್ಲಿ ಎವ್ರಿ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಂತ ಬರೋ ಹೆಸರು ಮೊದಲೇ ಪಂಕಜ್ ಅವರು. ಸೊ ಪಂಕಜ್ ಅವ್ರು ಈ ಸೀಸನ್ ಪಕ್ಕ ಬಂದೇ ಬರ್ತಾರೆ ಅಂತಲೇ ಇಟ್ಕೊಂಡ್ಬಿಡಿ. ಆ್ಯಂಡ್ ನಮ್ಮ ಆ್ಯಕ್ಟರ್ ಸುನೀಲ್ ರಾವ್ ಆಗಿರ್ಬೋದು, ಅವ್ರು ಬರೋಂಥ ಸಾಧ್ಯತೆ ಇದೆ. ತರುಣ್ ಚಂದ್ರ ಅವ್ರು ಬರ್ಬೋದು. ಇದು ಆ್ಯಕ್ಟರ್ ಕ್ಯಾಟಗರಿಯಲ್ಲಿ ಇಷ್ಟು ಜನ ಬರ್ಬೋದು ಅಂತ ಅನಿಸ್ತಾ ಇದೆ. ನ್ಯೂಸ್ ಆ್ಯಂಕರ್ ನಮ್ಮ ಅಜಿತ್ ಅವರು ಬರ್ಬೋದು. ಅವರು ನನಗೇನೋ ಅನಿಸ್ತಾ ಇದೆ ಅವ್ರು ಬರಲ್ಲ ಅಂತ. ಅವ್ರಿಗೀಗ ಸದ್ಯಕ್ಕೆ ಇವಾಗ ಟ್ರೆಂಡಲ್ಲಿ ಇದ್ದಾರೆ, ಅದರಿಂದನೇ ಅವ್ರಿಗೆ ಜಾಸ್ತಿ ಬೆನಿಫಿಟ್ ಇದೆ ಹೊರ್ಗಡೆನೇ ಇದ್ದರೆ. ಈ ಬಿಗ್ ಬಾಸ್ಗೆ ಬಂದು ಸುಮ್ಮನೆ ಅವ್ರನ್ನ ಕೆರಿಯರ್ನ ಹಾಳು ಮಾಡ್ಕೊಳ್ಳಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಸೊ ಅವರು ಬರಲ್ಲ ಅನಿಸ್ತಾ ಇದೆ, ಬರಲೂಬೋದು. ಸೊ ಅವರು ಅಜಿತ್ ಅವರು ಒಬ್ಬರು. ಮಾತಾಡ್ತಾ ಇಬ್ಬರು ಕಂಟೆಸ್ಟೆಂಟ್ ಹೆಸರು ಹೇಳೋದೇ ಮರ್ತೋಯ್ತು ನನಗೆ. ಅಷ್ಟೊಂದು ಏನಂತೀವಿ, ಅಷ್ಟು ಟ್ರೆಂಡಿಂಗಲ್ಲಿ ಅವ್ರು ಬರ್ತಾರಂತ ಪಕ್ಕ ಆಗೋಗಿದೆ. ಅವ್ರ ಹೆಸರೇ ನಾನು ಹೇಳಿಲ್ಲ. ದ್ಯಾಟ್ ಈಸ್ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ಅವರು. ಇವರಿಬ್ಬರು ಬರ್ತಿದ್ದಾರೆ ಅಂತ ಫುಲ್ಲು ಸೋಷಿಯಲ್ ಮೀಡ್ಯಾದಲ್ಲಿ ಅದೇ ಇದೆ. ಅವರಿಬ್ಬರು ಏನೇನೋ ಇವಾಗ ಅವ್ರ ಮೇಲೆ FIR ಅಂತೆ, ಅದು ಇದು ಟ್ರೋಲ್ಸ್ ಅದು ಇದು ಎಲ್ಲ ಆಗ್ತಾ ಇದೆ. ನನ್ನ ಪ್ರಕಾರ ಅವರಿಬ್ಬರು ಬರ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ TRPಗೋಸ್ಕರ ಈ ಚಾನಲ್ ಅವರಿದ್ದಾರಲ್ಲ, ಅವರಿಬ್ಬರು ಬಂದರೆ ಅವ್ರನ್ನ ಒಂದು ಮಾಡೋದು ಅಥವಾ ಅವ್ರ ಬ್ರೇಕಪ್ಸು ಆ ಥರ, ಅಂದರೆ ಶತ್ರುಗಳ ಥರ ಆ ಥರ ಮಾಡಿ TRP ತಗೊಳ್ಳೋಕ್ಕೂ ಇಬ್ಬರೂ ಕಳಿಸ್ಬೋದು. ಇಲ್ಲಾಂದರೆ ಅವರಿಬ್ಬರಲ್ಲಿ ಒಬ್ಬರು ಅಂತೂ ಬರೋದು ಪಕ್ಕನೇ ಅಂತ ಅನ್ನಿಸ್ತಾ ಇದೆ ನನಗೆ. ವರುಣ್ ಆರಾಧ್ಯ ಅವರು ಬರ್ಬೋದೇನೋ, ಲೆಟ್ಸ್ ಸಿ. ಇದು ಒಂದು ವಿಷಯ. ನಿಮಗೆ ಯಾರಿಗೆಲ್ಲ ಯಾರ್ಯಾರು ಬರ್ತಾ ಇದ್ದಾರೆ ಬಿಗ್ ಬಾಸ್ಗೆ ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಲೆಟ್ಸ್ ಸಿ ನಮ್ಮ ನಿಮ್ಮ ಅಸಂಪ್ಷನ್ಸ್ ಏನಾಗುತ್ತೆ ಅಂತ, ಬಿಗ್ ಬಾಸ್ಗೆ ಯಾರು ಬರ್ತಾರೆ ಅಂತ. ಆ್ಯಂಡ್ ಇನ್ನು ಮುಂದೆ ನಮ್ಮ ಕಡೆಯಿಂದ ಫುಲ್ ಎಂಟರ್ಟೈನ್ಮೆಂಟ್. ಇವತ್ತಿದೊಂದು ಸಿಂಪಲ್ ಕ್ವಿಕ್ಕಾಗಿ ಒಂದು ಲಾಗ್ ಮಾಡಿದ್ದೀನಿ, ಯಾರ್ಯಾರು ಬರ್ತಾ ಇದ್ದಾರೆ, ಯಾರ್ಯಾರು ಬರ್ಬೋದು ಅಂತ. ನನಗೆ ಏನು ಕರೆಕ್ಟಾಗಿ ಮಾಹಿತಿ ಇದೆ ಅದನ್ನು ಮಾತ್ರ ಹೇಳಿದ್ದೀನಿ, ಯಾರ್ಯಾರು ಬರ್ತಾ ಇದ್ದಾರೆ ಬರ್ಬೋದು ಅಂತ. ಉಳಿದಿರೋದು ನಂಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳಿಲ್ಲ. ಇಷ್ಟು ಜನ ಬಂದೇ ಬರ್ಬೋದು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಿಗ್ ಬಾಸ್ ನಾವು ಹೇಳಿರೋದೆಲ್ಲ ನಿಜ ಆಗುತ್ತಾ ಇಲ್ವಾ ಅಂತ.